ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮ್ ಗೇಮಿಂಗ್. ಸೊ ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ನಾನು ಸ್ನೈಪಿಂಗ್ ಆಡಬೇಕಂತಲೇ ಈ ಮ್ಯಾಚಿಗೆ ಹೋಗ್ತೀನಿ. ಬಟ್ ಸ್ವಲ್ಪ ಪ್ಲ್ಯಾನ್ಸಲ್ಲಿ ಚೇಂಜ್ ಆಗಿ ಒಂದೇ ಒಂದು ಸ್ನೈಪರ್ ಸಿಗುತ್ತೆ ಮಧ್ಯದಲ್ಲೆಲ್ಲೋ. ಅದ್ರ ಜೊತೆ ನಾರ್ಮಲಾಗಿ ಮಾರ್ಕ್ಸ್ಮನ್ ರೈಫಲ್ ಅದು ಇದೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಇದು ಹೇಳ್ದಿಲ್ದಂಗೆ ಯಾರು ಕೊಟ್ಟ ಅಲ್ಲಪ್ಪ, ಒಂದು ಸ್ವಲ್ಪ ಹಿಡಿಯೋಕಾರ ನೆಮ್ಮದಿ ಕೊಡ್ರು. ಏನ್ರು ಥೂ ನಿಮ್ಮ ಓಡ್ತಾ ಇದ್ದಾನೆ. ಯಾರೋ ಗೊತ್ತಿಲ್ಲದೆ ಇರೋ ಜೊತೆ ಆಟಾಡ್ತಾಯಿದ್ದೀವಿ. ಹಂಗೆ ಇವರು ಗೊತ್ತಿರೋರು, ನನ್ನ ತಮ್ಮ ಅದ ನನ್ನ ಫ್ರೆಂಡ್ ಜೊತೆ. ಹಿಂಗೆ ನನ್ನ ತಮ್ಮನ ನೋಡಿ ಹಿಂಗೆ ಇನ್ನೇನು ನನ್ನ ಫ್ರೆಂಡ್ ಕಡೆ ಕಣ್ಣಾಯಿಸಿ ಇನ್ನೇನು ಇಲ್ಲಿ ನೋಡ್ತಾ ಇದ್ದೆ. ಇದೇನ್ರು ನೋಡ್ತಾ ಇಬ್ರು ನಾಕಾದ್ರು. ಥೂ 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 ಈಗ ಅಷ್ಟೆಲ್ಲ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ರಿವ್ಯೂ ಸೀನಿಗೆ ಬಂದು. ನಾನು ನೆಟ್ವರ್ಕ್ ಬೇರೆ ಏನೋ ಸಖತ್ ಆಟಾಡ್ತಿತ್ತು. ಆದರೂ ಅದನ್ನೆಲ್ಲ ಸೈಡಿಗೆ ಇಟ್ಟು ಈಗ ಗೇಮ್ ಕಡೆ ಫೋಕಸ್ ಮಾಡೋದ. ಇಲ್ಲಿ ಬಂದಾದ್ಮೇಲೆ ನನ್ನ ಕೈಗೆ ಒಂದು M10 ಒಂದು ಸಿಕ್ತು. ಹಿಂದೆ ನೋಡು ನನ್ನ ತಮ್ಮಂಗೆ ಹೊಡ್ಸಿರು. ಅವ್ನು ನೋಡೋನು, ನನ್ನ ತಮ್ಮ ನೋಡೋನದ. ಇಲ್ಲೇ ಒಂದೊಂದು ವಾಲ್ ಆಗದೆ ರಿವ್ಯೂ ಕೊಡ್ತಾಯಿದ್ದೆ. ಕ್ಲಿಯರ್ ಮಾಡೋಣ ಅಂತ ಇಲ್ಲಿಗೆ ಹೋದೆ. ಆದಮೇಲೆ ಯಾಕೋ ಡೌಟ್ ಆಯಿತು, ಅವ್ರು ಟೀಮ್ಮೇಟ್ಸ್ ಒಂದೇ ಬರ್ತಾರಂತ. ಕಾಯದ ಬರಲಿ ಹಾಂ ಒಂದ ತಗೋ ಇವನೊಬ್ಬಂಗೆ ಬಿತ್ತು. ಇನ್ನೊಬ್ಬ ನನ್ನ ತಮ್ಮ ಮಾಡ್ಕೊಂಡ. ಇನ್ನೊಬ್ಬ ಬಂದ. ಗೈಸ್ ಇವನು ಇಲ್ಲಿ ಎಷ್ಟು ಚೀಪ್ ಆಗುತ್ತೆ ನೋಡ್ರಿ. ಇವನಿಗೆ ಇನ್ನೇನು ಹೊಡಿತಾ ಇದ್ದೆ. ಬಾ ಮಗ ಬಾ ನನ್ನ ಕೈಯಿಂದ ಮಿಸ್ ಆದ, ನನ್ನ ಕೈಯಿಂದ ಮಿಸ್ ಆದ. ನನಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ ಆ ಜಾಗದಲ್ಲಿ. ತಿರ್ಗಾ ನಮ್ಮ ಫ್ರೆಂಡು ಝೋನ್ ಪುಷಿಂಗ್ ಕೆಲಸ ಮಾಡ್ತಾನೆ. ಟೀಮ್ಗೆ ಹಾಕೊಂಡಿದ್ದು ರಷರು, ಸಿಕ್ಕಿದ್ದು ಝೋನ್ ಪುಷರು. ಏನೂ ಮಾಡೋಕ್ಕಾಗಲ್ಲ. ಹಂಗೆ ವಿಡಿಯೋನ ಒಂದು ಸ್ವಲ್ಪ ಸ್ಪೀಡ್ ಮಾಡ್ಬಿಡ್ದ. ಇಲ್ಲಿ ಭೀಮಶಕ್ತಿ ಕಡೆ ಹೋಗು ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಪ್ಲ್ಯಾಂಟೇಷನ್ ಕಡೆ ಹೋಯ್ತಾನೆ. ಇಲ್ಲಿ ಎನಿಮಿ ಸಿಗ್ತಾರೆ. ಆದರೂ ಇಲ್ಲೆಲ್ಲೋ ಗಾಡಿ ನಿಲ್ಲಿಸಿರೋ ಹೋಗಿದ್ದಕ್ಕೆ ಬಚಾವಾಗಿ ರಿವೈಸ್ ಸಿಕ್ಕಿ ಹೆಂಗೋ ನನ್ನ ಕಂಟೆಂಟ್ ಉಳ್ಕತ್ತು, ವಿಡಿಯೋನು ಉಳಿತು, ರ್ಯಾಂಕ್ ಉಳಿತು. ಬೈ ದ ವೇ ಗೈಸ್, ಹೇಳೋದು ಮರ್ತೋದೆ. ಮ್ಯಾಚು ನಿಮಗೆ ಏನಾರು ಅಂದ್ಕೊಳ್ಳಿ, ಇದು ರ್ಯಾಂಕ್ಡ್ ಮ್ಯಾಚ್ ಆಗಿದ್ದು. ಇದು ಮಾಸ್ಟರ್ ಲಾಬಿ ಮ್ಯಾಚು. ಇದೊಂದು ಸ್ವಲ್ಪ ಹಳೆ ಮ್ಯಾಚು. ಯಾಕಂದರೆ ರೆಕಾರ್ಡ್ ಮಾಡಿದೆ, ಎಡಿಟ್ ಮಾಡೋಣ ಅಂದರೆ ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ಆಟಾಡೋದೇ ರಾತ್ರಿ ಹೊತ್ತು. ಇನ್ನು ಆ ಟೈಮಲ್ಲಿ ಎಡಿಟ್ ಎಲ್ಲ ಮಾಡಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ವಾಪಸ್ ಗೇಮ್ ಕಡೆ ಬರ್ದ. ಇದು ಆ್ಯಕ್ಚುಲಿ ನಡೆದಿದ್ದು ಮಾಸ್ಟರ್ ಲಾಬಿಲಿ. ಹೇಳ್ದಂಗೆ ಎಲೀಟ್ ಮಾಸ್ಟರ್ ಲಾಬಿ 5 ಸ್ಟಾರ್ಸಲ್ಲಿ ಇದ್ದಿದ್ದು. ಇಲ್ದಂಗೆ ಯಾರೋ ಒಬ್ಬ ಕಾಣಿಸ್ತಾ. ಹಿಂಗೆ ಒಂದು ಗನ್ನಿಲ್ಲ, ಗನ್ ತರ್ತೀನಿ ತಡಿ ಮಗ ನಿನಗೆ. ಗನ್ ಸಿಕ್ತು. ವಿಂಚೆಸ್ಟ್ ಬಾ ಚಿನ್ನ. ಈಗ ಬಾ ಕೈಗೆ ಸಿಗೋ. ಎಲ್ಲಿದ್ಯಾ ನೆಟ್ವರ್ಕ್ ಏನು ಆಟಾಡ್ತಾಯಿತ್ತು ಅವಲಿಂದ. ಬಾ ತಗೋ 90 ಬಿತ್ತು. ಸಿಗ್ಲಿ ನಂದೆ ತಾನೆ. ಹಾಂ ಲೇ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಮಾಡ್ಬೇಕಂಡ್ರು. ಈ ಮಟ್ಟಿಗೆ ಕಿಲ್ ಚೋರಿ ಮಾಡ್ಬಿಟ್ಟು ಈ ಮಟ್ಟಿಗೆ ಕೀಪ್ ಮಾಡಬಾರ್ದು. ಇನ್ನೂ 2 ಕಣೋ ಕಿಲ್ ಆಗಿರೋದು. ಥೂ ಯಪ್ಪ, ಹೋಗಲಿ. ರಿವ್ಯೂ ಕೊಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಕು. ಆ್ಯಕ್ಚುಲಿ ಕಿಲ್ ಮಾಡಿದ್ದು ಯಾರೋ ರ್ಯಾಂಡಮ್ ಪ್ಲೇಯರ್ ಬಂದಿದ್ದಲ್ಲ, ಅವ್ನು ಕಿಲ್ ಎತ್ಕೊಂಡ. ಏನು ಮಾಡೋಕ್ಕಾಗಲ್ಲ. ಗೊತ್ತಿರೋರು ಮಾಡ್ತಾರೆ, ಗೊತ್ತಿಲ್ಲ ಯಾರು ಮಾಡ್ತಾರೆ. ಎಲ್ಲರೂ ಹಿಂಗೆ ಮಾಡ್ತಾರೆ. ಜೀವನದ ಪರಿಸ್ಥಿತಿ ಯಾರ ಹತ್ರ ಹೇಳ್ಕೊಳತ್ತ. ಸೊ ಅವನ್ನೆಲ್ಲ ಸೈಡ್ಗೆ ಇಟ್ಟು ಒನ್ಸ್ ಅಗೇನ್ ಬ್ಯಾಕ್ ಟು ಗೇಮ್. ಹಿಂಗೆ ಹೋಗ್ತಾ ನೆಕ್ಸ್ಟ್ ಇಲ್ಲಿ ಪ್ಲ್ಯಾಂಟೇಷನ್ ಕಡೆ ಬಂದೆ. ಮುಂದೆ ಯಾರೋ ಫೈರ್ ಮಾಡ್ತಾವ್ರೆ ಅಂತ ಮುಂದೆ ನೋಡೋ ಅಷ್ಟರಲ್ಲಿ ಹಿಂದೆ ಯಾರೋ ಹೊಡೆದ್ಬಿಟ್ಟ. ಹೆಂಗೆ ಅಂತ ನೋಡಿ ತಿರುಗಿ ಲೋವಲ್ ಆಗೋ ಟೈಮು ಕೊಡಲಿಲ್ಲ. ಭಾರಿ ಬೇಜಾರಾಯಿತು. ಇನ್ನೇನು ಇವ್ರು ಏನು ಮಾಡ್ತಾರಂತ ನೋಡೋ ಅಷ್ಟರಲ್ಲಿ ಇಷ್ಟು ಬೇಗ ರಿವ್ಯೂ ಕೊಟ್ಟಿದ್ದು ನಮ್ಮ ಟೀಮಲ್ಲಿ ಇತಿಹಾಸನೇ ಇಲ್ವಲ್ಲ. ಏನೋ ಕೊಟ್ಟವ್ರೆ. ಇಲ್ಲಿ ಆಟ ಆಡೋದ. ಇಲ್ಲ ಹಿಟ್ ಲಿಸ್ಟ್ ಹಾಕಿದ್ರಲ್ಲ, ಹಿಟ್ ಲಿಸ್ಟ್ ಅವ್ರ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಒಂದು ವರ್ಷ ತಗೋತಾಯ್ತಪ್ಪ ಇಳಿಯೋಕ್ಕೆ. ಇಂತೂ ಇಳಿದೆ. ಎಲ್ಲಿದ್ದೀರ ಬರೋ ಈಚೆ ಗ್ಲೂವಲ್ ಐತೆ. ಎಲ್ಲಿದ್ದೀರ ಇಳಿಗಿನ ಇಳ್ದಿರೋನ್ಗಳು ಈಗ ಇಷ್ಟೆಲ್ಲ ಟ್ರೈ ಮಾಡ್ತಾರಂತ ಇವತ್ತೇ ಹಣ ಗೊತ್ತಾಗಿದ್ದು. ಬತ್ತಿದ್ದಾಡ್ರು ಹೆಂಗೋ ಕೆಳಗೆ ಎಗರಿದ್ಬಿಟ್ಟು ಹೋಗ್ಬಿಡ್ತೀನಿ ಅನ್ಕೊಂಡಿದ್ದೆ ಆ ಟೈಮಲ್ಲಿ. ಆ್ಯಕ್ಚುಲಿ ಅಲ್ಲಿ ಮೇಲೆ ಉಳಿದಿದ್ದಕ್ಕೆ ಹೆಂಗೋ ಬಚಾವಾಗಿದ್ದೀನಿ. ಬರ್ರಿ ವೆಕ್ಟರು ಬರ್ರಿ ಮಕ್ಕಳ. ಏನಿಬ್ಬರು ಏನು 3 ಜನ ಬರ್ರಿ. ಈಗ ನೋಡ್ಕೊತೀನಿ ನನ್ನ ಕೈ. ಯಾರಿದ್ದೀರ ಬರ್ರ. ಏಯ್ ನಿಮಿಷ ಸಮಾಧಾನ. ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಲ್ಲ ಸರಿನಾ. ಬಾ ತಗೋ. ಇಲ್ಲ ಇನ್ನೊಬ್ಬ ಬಾ ತಗೋ ನೀನು. ಮಕ್ಕಳ ಇಬ್ಬರೇನು ಆಟ ಆಡ್ತಿದ್ದೀರಾ? ಹಾಂ ತೆಗಿಗ್ಲು ಅಲ್ಲ. 1
2 ಹಾಕ್ರಿ ಇನ್ನೊಂದು ಸತಿ ಇಡ್ಲಿಸ್ನ ಹಾಕ್ಲಾ ಹಿಂಗೆ ಏನೇನು ಇಟ್ಟವ್ರು ಇವರು ಅಂತ ನೋಡ್ತಿದ್ದಾಗ ಕೈಗೆ ಒಂದು MP5 ಮತ್ತು A few inches later. ಲಿಂದ ಆಗಿದ ತಕ್ಷಣ ಗಾಯ್ಸ್ ನೆಕ್ಸ್ಟ್ ಈಚೆ ಬಂದು R90 ಡಬಲ್ ನೋಡಿದೆ ಅಂತ R90 ಎತ್ಕೋತೀನಿ. ಇನ್ನೇನು ಎತ್ಕೊಂಡು ಹಿಂಗೆ ಈಚೆಗೆ ಹೊಡ್ತಾ ಇದ್ದೆ. ಡ್ರಾಪ್ ಆದರೆ ಎನಿಮಿ ಅಂತ ಗೊತ್ತಾಗುತ್ತೆ ನನಗೆ. ನನ್ನ ತಮ್ಮಂಗೆ ಇನ್ನೇನು ಹೇಳೋದು ಅನ್ನೋ ಅಷ್ಟರಲ್ಲಿ ಹೊಡ್ಕೊಂಬಿಟ್ಟ. ನಾನು ಬಿಡ್ತೀನಾ ಹೊಡಿತೀನಿ. ಇವನಿಗೆ ಇಲ್ಲಿ ಹೊಡೆದಾಯ್ತು. ಈಗ ರಿವೈವ್ ಕೊಡೋ ಕಾರ್ಯಕ್ರಮ ಇರಲಿ. ಹಿಂಗೆ ರಿವೈವ್ ಕೊಡ್ತಾ ಬೇಜಾರೇ ಆಗೋಯ್ತು. ಇಲ್ಲಿಲ್ಲ ಅಂತ ಇಲ್ಲಿ ಇನ್ನೊಬ್ಬ ಕಾಣಿಸ್ತಾ. ಇವನು ನೋಡಿಯೋಕೆ ಹೋಗೋದ ಮೊದಲು MP5 ಎಲ್ಲ ಡ್ರಾಪ್ ಮಾಡಿದೆ. ಯಾಕಂದ್ರೆ ನಾನು ಹೇಳ್ದಂಗೆ SMGಗೆ ಆದಷ್ಟು ಅವಾಯ್ಡ್ ಮಾಡ್ಬೇಕಂತಿದ್ದೆ. ಅಲ್ಲಿ ವೆಕ್ಟ್ರು ಏನು ಮಾಡೋಕ್ಕಾಗಲ್ಲ, ಎನಿಮೀಸ್ ಇದ್ರು ಅಂತ ಹೇಳ್ಬಿಟ್ಟು ತೆಗ್ದಿದ್ದು. SKS ಇಲ್ಲೆಲ್ಲ ನೋಡಿನಲ್ಲ 31 ಇವನು ಕೂಡ ತಗೋ ಬಾ ಎಲ್ಲಿದೆಯಾ ಉಕ್ಕಂಗು ತಗೋ. ನನ್ನ SKS ಎಲ್ಲಿ ಎಲ್ಲ ಬರೀ ಲಾಂಗ್ ರೇಂಜಲ್ಲೇ ಆಟಾಡಿಸ್ಬೇಕು ಗೈಸ್. ಯಾಕಂದರೆ ನಮ್ಮ ಲೋಗೋ ಇರೋದೇ ಸ್ನೈಪ್ ಇರೋದು. ನಾವು ಸ್ನೈಪರ್ ಆಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇಲ್ಲಿಂದ ಈಗ ಹಂಗೆ ಹೋಗಿ ಲೂಟ್ ಮಾಡೋಣ ಅಂತ ಹಿಂಗೆ ಬಂದು ಮೋಸ್ಟ್ಲಿ ಇಲ್ಲೇನಾಗಲ್ಲ ಅನಿಸುತ್ತೆ. ಇಲ್ಲ ಹಿಂದೆಯಿಂದ ಯಾರು ಹೊಡಿತಾವನೆ. ಕಾರ್ನೇಟೇಟಲ್ಲಿ ಹೊಡಿ ಅಂದ್ಕೊಂಡೆ, ಅದು ಬೇಡ ಅನ್ಸ್ಬಿಟ್ಟು SKS ಹಿಂಗೆ ಅಷ್ಟೇ ಹೋದ. ನೆಕ್ಸ್ಟು ಇಲ್ಲಿ ಅವನಿಗೆ ರಿವೈವ್ ಕೊಡ್ತಾಯಿದ್ರು. ಆಯಿತು ಸರಿ ಅಂತ ಹೇಳ್ಬಿಟ್ಟು ಬಿಟ್ಟು ನೆಕ್ಸ್ಟ್ ಭೀಮಶಕ್ತಿ ಮತ್ತು ಕಟಲಿಸ್ಟೋ ಮಧ್ಯೆ ಇರೋ ಈ ಬೆಟ್ಟದಲ್ಲಿ ನಮ್ಮ ಫೈನಲ್ ಫೈಟ್ ನಡೆಯುತ್ತೆ. ಇಲ್ಲಿ ಆ್ಯಕ್ಚುಲಿ ಮುಂದೆ ನಮ್ಮ ಟೀಮೇಟ್ ಯಾರೋ ಡ್ಯಾಮೇಜ್ ಕೊಟ್ಟಿದ್ದೆ, ಅದಕ್ಕೋಸ್ಕರ ಅವ್ನು ನೋಡ್ತಾ ಇದ್ದೆ. ಕೆಳಗೆ ಯಾರೋ ಎನಿಮಿ ಅವನೇ ಅಂತ ಗೊತ್ತಾಯಿತು. ಅವ್ನಿಗೆ 2 ಏಟ್ ಹಾಕಿದೆ. ಟೀಮ್ ವೈಪು ಮುಂದೆಯಿಂದ ಏಟು. ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಹುಡುಕಿ ಸಾಕಾಯಿತು. ಈ ಸೈಡ್ ಬಂದೆ, ಇಲ್ಲಿ ಸ್ಕೋಪ್ ಮಾಡ್ತೀನಿ, ಇಲ್ಲೂ ಇಲ್ಲ. ಆ ಸೈಡ್ ಹೋಗಿ ನೋಡಿದ್ರೆ ಅಲ್ಲೂ ಇಲ್ಲ. ಏನು ಮಾಡೋದ ಹಂಗೆ ಯೋಚನೆ ಮಾಡ್ತಾ ಕೆಳಗೆ ಹೋಗೋದ. ಇನ್ನು ಯಾರೋ ಅವರೇ ಮಿಸ್ ಆಗೋದ. ಇನ್ನೊಬ್ಬ ಮಗ ಕಿಲ್ ನಂದೇ ಕೊಡೋ ನಂದೇ ತಗೋ ಅಷ್ಟೇ. ಕಿಲ್ ಚೋರಿ ಮಾಡೋಕ್ಕಾಯ್ತಾರೆ ಸರ್ ನಮ್ಮ ಟೀಮವರು. ಏನು ಮಾಡೋದಪ್ಪ. ಹಿಂಗೆ ಮುಂದೆ ಬರ್ತಾ ಇದ್ದು ಒಳಗೆ ವೆಂಡಿಂಗ್ ಮಿಷಿನ್ ಹತ್ರ ಜಾಸ್ತಿ ಜನರು ಇದ್ದಿದ್ದಕ್ಕೆ ಯಾರೋ ರಿವೈವ್ ಕೊಟ್ರು ಅಂತ ಡೌಟ್ ಆಗಿ ಅವಲ್ಲಿಂದ ಮೇಲೆ ನೋಡ್ತಾನೆ ಇದ್ದೆ. ಯಾರೂ ರಿವೈವ್ ಆಗಿಲ್ಲ. ರಿವೈವ್ ಆದ ನನ್ನ ಕೈಗೊಂದು ಸಿಗಲಿಲ್ಲ. ಇನ್ನೇನು ಮಾಡೋದು ಅಂತ ಮುಂದೆ ಹೋದ. ಇಲ್ಲಿ ವೆಂಡಿಂಗಿಂದ ಈಚೆ ಬರ್ತಾನೆ ಅಂತ ಗೊತ್ತಾಯಿತು. ತಗೋಮ್ಮ ನೀನೇ ನೋಡ್ತೀಯ ಚಿನ್ನಲ್ಲಿ ತಗೋ. ನೋಡ್ತಾ ಮಾತಾಡ್ಕೊಂಡು 2 ಕಿಲ್ ಹಿಂಗೆ ಎತ್ಕೊಂಡ್ಬಿಟ್ಟು. ಸೊ ಗೈಸ್ ಇಲ್ಲಿ ಗಂಟೆ ನಮ್ಮದು 10 ಕಿಲ್ ಆಗಿದೆ. ಈಗ 11 ಆಯಿತು. ಈಗ ಇನ್ನು ಕೊನೆಯವನು ಅವೇಕ್ನರ್ ಸಿಕ್ತು. ಕಾರ್ನೇಟ್ ಮೊದಲು ಅವೇನಕ್ಕನ್ನು ಮಾಡಬೇಡ. ಈಗ ಇನ್ನು 6 ಜನ ಮಿಕ್ಕಿದ್ದಾರೆ. ಯಾರ್ಯಾರು ಯಾವ್ಯಾವ ಮೂಲೆಯಲ್ಲಿ ಅವರು. ಒಂದು ಸ್ಕ್ವಾಡು ಮತ್ತು ಒಂದು ಡುವೋ ಮಿಕ್ಕಾಯ್ತು ಏನೋ ಗೊತ್ತಿಲ್ಲ. ನೋಡೋದಾ ಅಲ್ಲೇ ಒಬ್ಬ ಹೋದ. ಗ್ರೇಟ್. ಒಂದು 15 ಕಿಲ್ಲಲ್ಲಿ ಮ್ಯಾಚ್ ಮುಗಿಸೋಣ ಅಂತಿದೆ. ಹೋಯ್ತು. ನಮ್ಮ ನಸೀಬಲ್ಲಿ 11 ಕಿಲ್ಲು. ತಪ್ಪು ನಾನು ಹೇಳ್ಕಿಡ ಅಷ್ಟೇ ಅನ್ಸೋದು ಬರ್ದಿರೋದು. ಎಲ್ಲ ಮ್ಯಾಚ್ ನೋಡು ಇಷ್ಟೇ. ಹೋದ ಸೀಸನಂದು ಹೈಯೆಸ್ಟ್ ರೆಕಾರ್ಡ್ ಆಗಿದ್ದೆಷ್ಟು 16 ಕಿಲ್ಲು. ಅದ್ರ ಮೇಲಿಂದ ಹೈಯೆಸ್ಟ್ ರೆಕಾರ್ಡ್ ಅಂದ ಮ್ಯಾಟ್ರೇ ಬಂದಿಲ್ಲ. ಏನೋ ಗೇಮಿಗೆ ನಾವು ಚೆನ್ನಾಗಿರೋದಷ್ಟೇ ಅಲ್ಲೋ ಇಲ್ಲ ನಾವು ಆಡ್ತಾ ಇರೋದೇನು ಉತ್ತರ ಆಡ್ತೀವೋ ಏನೋ ಗೊತ್ತಾಗಲ್ಲ. ಹಿಂಗೆ ಇಲ್ಲೇ ಪಕ್ಕದಲ್ಲೆಲ್ಲೋ ಎನಿಮಿಯವನು ಅನ್ನಿಸ್ತಲ್ಲ. ಮೇಲಿರೋನು ನೋಡ್ಕೊಂಡೇ ಬಿಟ್ರು ನಮ್ಮ ಟೀಮಿನ. ನಮ್ಮ ಹುಡುಗನ್ನೇ ಹೊಡೆದಿದೆ ನನ್ನ ತಮ್ಮ ರಿವೇ ಕೊಟ್ಟ. ಅವ್ನು ಎಲ್ಲಿಂದ ಹೊಡ್ಸ್ಕೊಂಡು ನನಗೆ ಕಾನ್ಸೆಪ್ಟ್ ಅಂತ ಗೊತ್ತಾಗಿಲ್ಲ. ಅವ್ನು ನೋಡಿದ್ರೆ ಅಣ್ಣ ಮೇಲಿಂದ ಹೊಡ್ಸ್ಕೊಂಡೆ ಅಂದ. ಅದಕ್ಕೋಸ್ಕರ ನಾವು ಇಲ್ಲಿಂದ ಕವರ್ ಕೊಡ್ತೀವಿ ಹೋಗು ಅಂದು. ಇನ್ನು 3 ಜನ ಮಾತ್ರ ಮಿಕ್ಕಿರೋದು. ಪಕ್ಕದ ಮನೇಲಿ ಅವನೇ ಅಂತ ನಂಗೆ ಅವಾಗಲಿಂದ ಡೌಟ್ ಐತೆ. ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದ. ನನ್ನ ತಮ್ಮ ಬಂದ, ಇನ್ನು ಎಗರ್ಕೊಂಡು ಹೋದ. ಆಯಿತು ತಡೆಯಪ್ಪ ಮೇಲ್ಗಡೆ ಅವ್ರು ನೋಡೋಣ ಅಂತ ಇನ್ನೇನು ನೋಡೋಣ ಅನ್ನೋ ಅಷ್ಟರಲ್ಲಿ ಮೇಲಿಂದ ಬಿತ್ತೇಟು. ಇಲ್ಲಿ ನೋಡೋಣ ನನ್ನ ತಮ್ಮ ಟೀಮ್ ವೈಪ್ ಔಟು. ಕಿಲ್ ಇಲ್ದಿರೋ ಸಾಯ್ತಾಯಿದ್ದು. ಇವ್ನು ನೋಡಿದ್ರೆ ಈ ಮಟ್ಟಿಗೆ ಕಿಲ್ ಹೊಡ್ತಾನೆ. ಗ್ಲೂವಲ್ಲಿಂದ ಎನಿಮಿ ಅವರು ಇಬ್ರು. ತಗೋ ಚಿನ್ನ ಈಚೆ ಬರಬೇಕು. ಯಾರಲ್ಲಿ ಈಚೆ ಬರಬೇಕು. ತಗೋ ಅದೇ ಅಷ್ಟೇ. 1 ಡೌನ್ ಸಿಕ್ತು. ಅದನ್ನು ಕ್ಲಿಯರ್ ಮಾಡಬೇಕಿಲ್ಲ ಅಂದರೆ ಟಕ್ಕಂದ್ರೆ ರಿವೈವ್ ಮಾಡ್ಕೊಂಬಿಡ್ತಾನೆ ನೀನು. ತಗೋ ಕಿಲ್ಲು ಅಂತ ಬಂತು. ನೀನು ಒಬ್ಬ ತಾನೆ ಮಾಡ್ಕೊಂಡ್ರೆ ಆಯಿತು. ಗನ್ ರೀಲೋಡ್ ಬಿಟ್ಬಿಡ್ತು. ಕಾರ್ನೇಟ್ ಭೂಯಾನೇ ಆಗೋಯ್ತಲ್ಲಪ್ಪ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಹೀಗೆ ಇರಲಿ.